ಅಭಿವೃದ್ಧಿನ ಮಾಡ್ತಿದ್ದೀವಿ ಅನ್ನೋದನ್ನ ಇವತ್ತು ಹೇಳ್ಬೇಕಂತ ಹೊರಟಿದ್ದೀವಿ. ನಮ್ಮ ವಾರ್ಡಿಗೆ ನಗರಸಭೆಯಿಂದ ಮಾಡೋಕ್ಕಾಗದೇ ಇರೋಂಥ ಹೆಲ್ಪ್ನ ನಮ್ಮ ಕೈಲಿ ಆಗದೆ ಇರೋದನ್ನ ಅವ್ರ ಸ್ನೇಹಿತರು ಸಹಾಯದಿಂದ ಇವತ್ತಿನವರೆಗೂ ಹೆಲ್ಪ್ ಮಾಡ್ಕೊಂಡು ಬಂದಿದ್ದಾರೆ. ಕೆಲವೊಂದು ಕಾರ್ಯಕ್ರಮಗಳ ಬಗ್ಗೆ ವಿವರ ನೀಡುತ್ತಾ ಪ್ರತಿ ವರ್ಷ ಅಂದರೆ 2022-23ರಿಂದ ನಮ್ಮ ವಾರ್ಡಿನಲ್ಲಿ ಬಡ ವಿದ್ಯಾರ್ಥಿಗಳಿಗೆ ಒಂದು ಲ್ಯಾಪ್ಟಾಪ್ ಕೊಡೋದು ಹಾಗೂ 3 ಹೊಲಿಗೆ ಮಿಷಿನ್ ಕೊಡುವಂಥ ಒಂದು ಕಾರ್ಯಕ್ರಮವನ್ನು 2022-23ರಿಂದ ಮಾಡ್ಕೊಂಡು ಬಂದಿದ್ವಿ. ಹಾಗೆ ಈ ಸಾಲಿನಲ್ಲಿ 2024-25ರಂದು ಈ ಕಾರ್ಯಕ್ರಮನ ಪತ್ರಿಕಾ ಕಚೇರಿಯಲ್ಲೇ ಮಾಡಬೇಕು ಅಂತ ಎಲ್ಲ ಸ್ನೇಹಿತರೆಲ್ಲ ಮಾತಾಡಿ ಪತ್ರಿಕಾ ಕಚೇರಿಯ ವಿದ್ಯಾರ್ಥಿಗೆ ಲ್ಯಾಪ್ಟಾಪ್ ಅನ್ನು ಹಾಗೆ ಮೀನಾ ಅಂತ ಪುಷ್ಪಾವತಿ ರಾಣಿ ಎನ್ನುವರಿಗೆ ಹೊಲಿಗೆ ಈ ಸಲ ಕೊಡ್ತಾ ಇದ್ದೀವಿ. ಈ ಕಾರ್ಯಕ್ರಮಗಳಿಗೆ ಹೆಚ್ಚಿನದಾಗಿ ಪತ್ರಿಕಾ ಮಾಧ್ಯಮಗಳು ಸಪೋರ್ಟ್ ಮಾಡ್ತಾ ಬಂದಿಲ್ಲ. ಇದೇ ರೀತಿ ಮುಂದಿನ ದಿನಗಳಲ್ಲೂ ಸಹ ನಿಮ್ಮ ಬೆಂಬಲ ನಮಗೆ ಬೇಕು. ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳನ್ನು ಜನಪರ ಕಾರ್ಯಕ್ರಮಗಳನ್ನು ಮಾಡ್ತೀವಿ ಅಂತ ಹೇಳಿ ನಿಮ್ಮ ಬೆಂಬಲ ಇರಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀವಿ. ಸ್ನೇಹಿತರು ಡಿಸೈಡ್ ಮಾಡಿಕೊಂಡು ಇಲ್ಲಿ ಮಾಡ್ತಾ ಇದ್ದೀವಿ. ನಮ್ಮ ಬಳಗದ ವತಿಯಿಂದ 2019-2020ರಿಂದ ನಮ್ಮ ವಾರ್ಡ್ ಅಲ್ಲದೆ 30ನೇ ವಾರ್ಡು ಮತ್ತು ಚರ್ಚ್ ಕಾಲೋನಿ 7ನೇ ವಾರ್ಡ್ಗೂ ಸಹ 50 ಬಡ ಕುಟುಂಬಗಳಿಗೆ ಪ್ರತಿ ತಿಂಗಳು ಅವ್ರ ಮನೆಗೆ ಔಷಧಿಗಳನ್ನು ಕೊಡುತ್ತಾ ಮನೆಗೆ ಹೋಗಿ ತಲುಪಿಸುವಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅದ್ರ ಜೊತೆ ಯಾರಾದರೂ ಬಡ ಕುಟುಂಬಗಳು ವ್ಯಕ್ತಿಗಳು ಮರಣ ಹೊಂದಿದ ತಕ್ಷಣ ಅವರ ಅಂತ್ಯ ಸಂಸ್ಕಾರಕ್ಕೆ ಆ ದಿನನೇ 5,000 ರೂಪಾಯಿನ ಕೊಡ್ತಾ ಬಂದಿದ್ದೀವಿ. ಅದೇ ರೀತಿ ಯಾರು ಆಪರೇಷನ್ ಒಳಪಟ್ಟರೆ, ಶಸ್ತ್ರಚಿಕಿತ್ಸೆಗೆ ಒಳಪಟ್ಟರೆ ಅವರಿಗೆ 10,000 ರೂಪಾಯಿಗಳನ್ನ ಕೊಡುವಂಥ ಕಾರ್ಯಕ್ರಮ ಇಲ್ಲಿವರೆಗೂ ಮಾಡ್ಕೊಂಡು ಬಂದಿದ್ದೀವಿ. ಅದೇ ರೀತಿ ಸಂಚಾರಿ ಕನ್ನಡಿಗಳನ್ನ ಹಾಕ್ಸಿರೋದಾಗಲಿ, ಕಳೆದ 2 ವರ್ಷಗಳಿಂದ ಒಂದು ಬಡ ಕುಟುಂಬಕ್ಕೆ 3 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮನೆನ ಕಟ್ಕೊಡುವಂಥ ಕೆಲಸ ಮಾಡಿದ್ದೀವಿ. ಈ ವರ್ಷವೂ ಸಹ ಒಬ್ಬರಿಗೆ ಮನೆ ಕಟ್ಟಿಸ್ಕೊಡ್ತಿದ್ದೀವಿ. ಆ ಕಾರ್ಯಕ್ರಮವನ್ನು ಈ 1 ತಿಂಗಳ ಹಿಂದೆ ಮಾಡಿದ್ವಿ. ಹಾಗಾಗಿ ಈ ಕಾರ್ಯಕ್ರಮನ ಈ ಸರಿ ಪತ್ರಿಕಾ ಸುಮ್ಮನೆ ನೋಡಿ ಫೇಸಿಗೆ ನೋಡಿ ಮೇಡಮ್ ಹತ್ರ ಬನ್ನಿ ಹತ್ರ ಬನ್ನಿ ಹತ್ರ ಬನ್ನಿ ಸರ್.